ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸುಳ್ಳು ಹೇಳಿ ಸಿಕ್ಕಾಕೊಂಡ್ರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದು ಒಂದಲ್ಲ ಎರಡನೆಯ ಸಲ ಇಂಥದ್ದೊಂದು ಮೋಸ ಮಾಡಬೇಕಿತ್ತ ವಿದ್ಯಾರ್ಥಿಗಳಿಗೆ. ಧಾರವಾಡದ ಪ್ರೊಟೆಸ್ಟ್ ನೋಡಿದ್ವಿ, ಅದು ರಾಜ್ಯವ್ಯಾಪಿ ವ್ಯಾಪಿಸ್ಕೊಳ್ಳುತ್ತೆ ಅನ್ನೋ ಸುಳಿವು ಸಿಕ್ತು. ಸಂತೋಷ್ ಲಾಡ್ ಅವರು ಓಡೋಡ್ ಬಂದರು, ಸಿದ್ದರಾಮಯ್ಯನವರು ಅನೌನ್ಸ್ಮೆಂಟ್ ಮಾಡಿದ್ರು. ಆದರೆ ಈಗ ಸುಳ್ಳು ಹೇಳಿ ತಗಲಾಕೊಂಡ ಸರ್ಕಾರ ನಂಬರ್ 1. ಎರಡನೆಯದಾಗಿ ಔಷಧಿ ಸಪ್ಲೈಯಲ್ಲಿ ಮಹಾ ಗೋಲ್ಮಾಲ್. ಬಿಜೆಪಿ ಈಗ ಒಂದು ಸ್ಫೋಟಕ ಸಾಕ್ಷಿಯನ್ನ ಸಿಡಿಸಿದೆ ರಾಜ್ಯದ ಜನರ ಮುಂದೆ. ಎರಡು ಅತ್ಯಂತ ಪ್ರಮುಖ ವಿಚಾರಗಳು ಸರ್ಕಾರಕ್ಕೆ ಭಾರಿ ಆಘಾತವೇ ಎದುರಾಗಿದೆಯಾ ಈಗ. ಹಾಗಾದ್ರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ವಿಫಲವಾಗಿದ್ದೇವೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಹೌದು, ಆಗಿಲ್ಲ, ಅದಕ್ಕೇನೆ 3,000 ರೂಪಾಯಿ ಕೊಡ್ತಿದ್ದೀವಿ ಈ ಎಂಥದ್ದು ಯುವ ನಿಧಿ ಯೋಜನೆಯಲ್ಲಿ ಅಂತ DK ಶಿವಕುಮಾರ್ ಅವರು ಸಮಸ್ಯೆ ಆಗಿದೆ ಅನ್ನೋದನ್ನ ಒಪ್ಪಿಕೊಂಡ್ರು. ನಂಬರ್ 1. ಎರಡನೆಯದಾಗಿ ಒಂದಲ್ಲ ಎರಡಲ್ಲ ಮೂರಲ್ಲ 4ನೇ ಸಲ ಧಾರವಾಡದಲ್ಲಿ ಇಂಥದ್ದು ದೊಡ್ಡ ಮಟ್ಟದ ಹೋರಾಟ ನಡೆದಿದ್ದು. ಸಾವಿರ ಸಂಖ್ಯೆಯಲ್ಲಿ ಜನ ರೋಡಿಗೆ ಇಳಿದು ಸರ್ಕಾರದ ವಿರುದ್ಧ ನುಗ್ಗುತ್ತಾ ಇದ್ದ ಹಾಗೆ ಸರ್ಕಾರಕ್ಕೆ ಟೆನ್ಷನ್ ಆಯಿತು. ಇದು ಯಾಕೋ ಜೆನ್ಜಿ ಹೋರಾಟದ ಕಿಚ್ಚು ಕಡೆಗೆ ನಮ್ಮನ್ನೇ ಆವರಿಸ್ಕೊಳ್ತಿದ್ಯಲ್ಲ. ರಾಹುಲ್ ಗಾಂಧಿ ಅವರ ಜೆನ್ಜಿ ಹೋರಾಟ ಸಿಡಿದೇಳಬೇಕು, ಕಡೆಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅದ್ರ ಬಿಸಿ ಮುಟ್ತಾ ಇದೆ, ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ನಾವು ಇದ್ರ ಬಗ್ಗೆ ಖಂಡಿತವಾಗಿಯೂ ತುಂಬ ಕನ್ಸರ್ನ್ ನಿನ್ನೆ ಬಂತ ಇದ್ದಕ್ಕಿದ್ದಂತೆ. ಮುಂಚೆ ಇರಲಿಲ್ವಾ? ಮುಂಚೆ ಸಿದ್ದರಾಮಯ್ಯನವರು ಹೇಳಿದ ಮೊದಲ ಸುಳ್ಳು ಅಂದರೆ ಅದು 23ರಲ್ಲಿ ಅಧಿಕಾರಕ್ಕೆ ಬರೋ ಮುಂಚೆ ಮತ್ತೊಂದು ದೊಡ್ಡ ಗ್ಯಾರಂಟಿ ಕೊಟ್ಟಿತ್ತು ಸರ್ಕಾರ. 1 ಲಕ್ಷ ಬಂದ ತಕ್ಷಣ ನಾವು ನೇಮಕಾತಿ ಮಾಡ್ತೀವಿ ಅಂತ. ಅಂದ್ರೆ ಆ ಪ್ರಣಾಳಿಕೆ, ಆ ಘೋಷಣೆ ಮಾತು ತಪ್ಪಲಾಯ್ತು. 2.5 ವರ್ಷ ಆಯ್ತು. ನಿನ್ನೆ ಏನು ಹೇಳ್ತಾರೆ ಸಿದ್ದರಾಮಯ್ಯನವರು, 40,000 ನೇಮಕಾತಿ ಕಳೆದ 2.5 ವರ್ಷದಲ್ಲಿ ಮಾಡಿದೀವಿ ಅಂತ. ಆದ್ರೆ ಅದು ಶುದ್ಧ ಸುಳ್ಳು ಅಂತ ಈಗ ಉದ್ಯೋಗಾಕಾಂಕ್ಷಿಗಳು ತೋರಿಸ್ಲಿ ಅವ್ರ ಸಾಕ್ಷಿನ, ನಾವೇ ಬರ್ತೀವಿ ಅವ್ರ ಜೊತೆ, ಓಪನ್ ಚಾಲೆಂಜ್ ಮಾಡ್ತೀವಿ, ತೋರಿಸ್ಬಿಡ್ಲಿ ಆರ್ಡರ್ ಕಾಪಿನ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ ಸರ್ಕಾರಕ್ಕೆ. 5,000 ಕೂಡ ಆಗಿಲ್ಲ. ಎಲ್ಲ ಸೇರಿಸಿದ್ರು ವಿವಿಧ ಇಲಾಖೆಗಳದ್ದು 5,000 ಕೂಡ ಆಗಿಲ್ಲ. 43 ಇಲಾಖೆಯಿಂದ 2,80,000ಕ್ಕೂ ಅಧಿಕ ಉದ್ಯೋಗಗಳು ಖಾಲಿ ಇದೆ ಅನ್ನೋದನ್ನ ಸೆಷನ್ನಲ್ಲಿ ಒಪ್ಪಿಕೊಂಡಿತ್ತು ಸರ್ಕಾರ. ಅಧಿಕೃತವಾಗಿ ಅಂಕಿಅಂಶ ಕೊಟ್ಟಿತ್ತು. ಈಗ ಅದು ಜಾಸ್ತಿ ಆಗಿದೆ ಇನ್ನು. ಆದರೆ 40,000 ಆಲ್ರೆಡಿ ಕೊಟ್ಟು ಬಿಟ್ಟಿದ್ದೀವಿ. ಈಗ 56,000 ಕ್ಲಿಯರ್ ಆಗಿದೆ, ಅದನ್ನು ಕೊಟ್ಟು ಬಿಡ್ತೀವಿ, ತಕ್ಷಣ ಬಂದು ಬಿಡುತ್ತೆ ಅಂತ ಘೋಷಣೆ ಮಾಡಿ ಪ್ರತಿಭಟನೆಯ ಕಾವು ಇಳಿಸುವ ಪ್ರಯತ್ನ ಮಾಡಿದಂಥ ಸರ್ಕಾರಕ್ಕೀಗ ಹೋರಾಟಗಾರರು ಶಾಕ್ ಕೊಟ್ಟಿದ್ದಾರೆ. ನೋಡಿ, 3 ವರ್ಷಗಳಿಂದ 3 ವರ್ಷಗಳಿಂದ 5,000 ಹುದ್ದೆಗಳನ್ನು ನೇಮಕ ಮಾಡಿಲ್ಲ. ಇದು ಸರ್ಕಾರ ಹೇಳಿರುವ ಶುದ್ಧ ಸುಳ್ಳು. ಸಿದ್ದರಾಮಯ್ಯನವರು ಹೇಳಿರೋದು 1 ವಾರ ಗಡುವನ್ನು ಕೊಡ್ತಾ ಇದ್ದೀವಿ. ಈಗ ಏನು ಮಾಡಬೇಕು? 43 ಇಲಾಖೆ 2,82,00,000 ಹುದ್ದೆಗಳು ಬಾಕಿ ಉಳ್ಕೊಂಡಿದ್ದಾವೆ. ಯಾವ ಡೇಟಿಗೆ ನೋಟಿಫಿಕೇಶನ್ ಆಗುತ್ತೆ ಇದನ್ನ CM ಅನೌನ್ಸ್ ಮಾಡಬೇಕು. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಭರವಸೆ ಕೊಡ್ತಾರೆ. ನೋ, CM ಅನೌನ್ಸ್ ಮಾಡಬೇಕು. ಸಂಬಂಧಪಟ್ಟ ಮಿನಿಸ್ಟ್ರು ಇರಬೇಕು. ಯಾವ ಡೇಟಿಗೆ ನೋಟಿಫಿಕೇಶನ್ ಮಾಡ್ತೀವಿ ಹೇಳಿರೋದು ಸುಳ್ಳು. ಅಭ್ಯರ್ಥಿಗಳೇ ಹೇಳ್ತಿರೋದು 40,000 ಆಗಿಲ್ಲ, ಆದರೆ 56,000 ಮಾಡ್ತೀವಿ ಅಂತ ಸುಮಾರು ಸಲ ಭರವಸೆ ಕೊಟ್ಟಿದ್ದಾರೆ. ಈಗ ಹೊಸದಾಗಿ ನಿನ್ನೆ ಘೋಷಣೆ ಮಾಡಿಬಿಟ್ರು, ದೊಡ್ಡ ಘೋಷಣೆ ಮೊಳಗ್ತು. ನೋ, ಇದನ್ನ ಯಾವನು ನಂಬಲ್ಲ ನಾವು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇದೇನು ಫಸ್ಟ್ ಟೈಮ್ ಅಲ್ಲ ಅವ್ರು ಘೋಷಣೆ ಮಾಡಿರೋದು. ಆರ್ಡರ್ ಕಾಪಿಯ ಬಗ್ಗೆ ಮಾಹಿತಿ ಕೊಡಬೇಕು, ನೋಟಿಫಿಕೇಶನ್ ಡೇಟ್ ತಿಳಿಸ್ಬೇಕು, ಹಾಗೆ ಅದ್ರ ಜೊತೆಗೆ 1 ವಾರದಲ್ಲಿ ವಿತ್ ಡೇಟ್ ಎಲ್ಲವೂ ನಮಗೆ ಕ್ಲಿಯರ್ ಆಗಬೇಕು. ಪ್ರತಿ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಇಲ್ಲಾಂದ್ರೆ ಲಕ್ಷಗಟ್ಟಲೆ ಜನ ನುಗ್ಗಿ ಪ್ರತಿಭಟನೆ ಮಾಡ್ತೀವಿ. ಬೆಂಗಳೂರಿಗೆ ಲಕ್ಷ ವಿದ್ಯಾರ್ಥಿಗಳು ನುಗ್ಗಿ ಬರ್ತೀವಿ. ಇಡೀ ಸರ್ಕಾರವನ್ನೇ ಶೇಕ್ ಮಾಡುವಂತ ಹೋರಾಟವನ್ನು ರೂಪಿಸ್ತೀವಿ ನಾವು. ಎಲ್ಲ ಪಕ್ಷಗಳ ಸಪೋರ್ಟ್ ಇದೆ ನಮಗೆ. ಕಾಂಗ್ರೆಸ್ನವರೇ ಬಂದು ಹೇಳ್ತಿದ್ದಾರೆ, ಸರಿ ಇದೆ ನೀವು ಮಾಡ್ತಿರೋದು, ಸರ್ಕಾರ ಅನ್ಯಾಯ ಮಾಡಿದೆ ಅಂತ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಅವರು ಹೋರಾಟಕ್ಕೆ ಬರ್ತಾರೆ ಬಹಳಷ್ಟು ಜನ. BJP JDS ಎಲ್ಲ ಪಕ್ಷಗಳು, ರೈತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು, ಎಕ್ಸ್ ಆರ್ಮಿ ಎಲ್ಲರನ್ನೂ ಸೇರಿಸ್ಕೊಂಡು ರಾಜ್ಯ ಕಂಡು ಕೇಳರಿಯದಂತಹ ಒಂದು ಹೋರಾಟ. ಜಿಲ್ಲೆಯಲ್ಲೂ ತಾಲೂಕಲ್ಲೂ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ, ಬೆಂಗಳೂರಿಗೆ ಮುತ್ತಿಗೆ ಹಾಕ್ತೀವಿ. ವಿದ್ಯಾರ್ಥಿಗಳು, ಪೋಷಕರು ಎಲ್ಲ ಸೇರಿಬಿಟ್ರೆ ಸಣ್ಣ ಹೋರಾಟ ಆಗಲ್ಲ ಇದು. ನೋಟಿಫಿಕೇಶನ್ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಿರೋ ಇಲ್ವೋ, ಸುಳ್ಳು ಹೇಳಿದ ಸರ್ಕಾರಕ್ಕೆ ಧಿಕ್ಕಾರ ಅಂತ ಮುಗಿಬಿದ್ದಿದೆ ಈಗ. ಸರ್, ಈಗ ಮುಖ್ಯಮಂತ್ರಿಗಳು 56,000 ಹುದ್ದೆ ಭರ್ತಿ ಮಾಡ್ತೀವಿ, ಕೂಡ್ಲೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಂಬಿಕೆ ಇದೆಯಾ ನಿಮ್ಗೆ? ಹಿಂದೇನೂ ಭರವಸೆ ಕೊಟ್ಟಿದ್ರು ಅಂತ ಕೇಳ್ಪಟ್ವಿ. ಮೇಡಮ್, ಇದು ಬರೀ ನಾವು ನಂಬಿಕೆ ಈಗ ಅತಿ ಶೀಘ್ರದಲ್ಲಿ ನಾಳೆ ಮಾಡ್ತೀವಿ
ಇನ್ನೇನ್ ಮುಂದಿನ ತಿಂಗಳು ಮಾಡ್ತೀವಿ ಈ ತರ ನಂಬಿಕೆ ಬರೋದು, ಮತ್ತೆ ಇದು ಪ್ರೆಸ್ ನೋಟ್ ಹಾಕೋದು, ಮಾಧ್ಯಮದ ಮುಖಾಂತರ ಮಾಡ್ತೀವಿ ಅಂತ ಹೇಳೋದು, ನಮಗೆ ಅದನ್ನೆಲ್ಲ ನಾವು ಯಾವ್ದು ಅಕ್ಸೆಪ್ಟ್ ಮಾಡಲ್ಲ ನಮ್ಗೆ. ಯಾಕಂದ್ರೆ ಲಾಸ್ಟ್ 3 ವರ್ಷದಿಂದ ನೋಡಿದೀವಿ, ಓಕೆ. ಪ್ರತಿ ಸಚಿವರು ಇದೇ ಹೇಳ್ತಿದ್ದಾರೆ. ಗೃಹ ಸಚಿವರು ಇರ್ಬೋದು, ಶಿಕ್ಷಣ ಸಚಿವರಾಗಿರ್ಬೋದು, ಬರೀ ಸುಳ್ಳು ಮಾಹಿತಿನೇ ಕೊಟ್ಟು ಇವತ್ತು ರಾಜ್ಯದ ಯುವಕರನ್ನ ದಾರಿ ತಪ್ಪಿಸ್ತಿದ್ದಾರೆ ಇವರು. ಓಕೆ. ಇದನ್ನ ಖಂಡಿಸಿ ಅವ್ರು ಏನಂದ್ರೆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. 56,000 ಪೋಸ್ಟ್ ಏನ್ ಇವಾಗ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿದಾರಲ್ಲ, ಅದನ್ನ ನೋಟಿಫಿಕೇಶನ್ ಯಾವಾಗ ಮಾಡ್ತೀವಿ, ನೋಟಿಫಿಕೇಶನ್ ಅಪ್ಲಿಕೇಶನ್ ಡೇಟು, ಎಕ್ಸಾಮ್ ಡೇಟು, ರಿಸಲ್ಟ್ ಡೇಟು ಮತ್ತೆ ಆರ್ಡರ್ ಕಾಪಿ ಯಾವಾಗ ಕೊಡ್ತೀವಿ ಅಂತ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು ಪ್ರತಿಯೊಂದು ನೋಟಿಫಿಕೇಶನ್ದು. ಅಲ್ಲಿವರೆಗೂ ಅದು ಯಾವಾಗ ಮಾಡಲ್ವಾ, ನಾವು 1 ವಾರ ಟೈಮ್ ಕೊಟ್ಟಿದೀವಿ. 1 ವಾರದಲ್ಲಿ ಏನಾದ್ರು ಅವ್ರು ಮಾಡಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ತಾಲೂಕಲ್ಲೂ ಪ್ರತಿಭಟನೆ ಮಾಡ್ತೀವಿ. ಮತ್ತೆ ಎಲ್ಲರನ್ನೂ ಒಗ್ಗೂಡಿಸಿ ನಾವು ಈ ಒಂದು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿ ಬೆಂಗಳೂರಲ್ಲಿ ಒಂದು ಬೃಹತ್ ಮಟ್ಟಕ್ಕೆ ಹೋರಾಟ ಆಗುತ್ತೆ. ನಾವು ಹೋರಾಟ ಮಾಡ್ತಾ ಇರೋದು ಪ್ರತಿ 1-2 ಅಲ್ಲ, ಎಲ್ಲಾ ಇಲಾಖೆಯಿಂದ ನಾವು ಹೋರಾಟ ಮಾಡ್ತಾ ಇರೋದು. ಇವತ್ತೆಲ್ಲ ಮೇಡಮ್, ಇದು ಧಾರವಾಡದಲ್ಲಿ ಇದು ನೇಮಕಾತಿ ಪ್ರಾರಂಭ ಮಾಡಿ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಏನಿದೆ. ಈಗ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರು, ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 3 ವರ್ಷ ಆಯ್ತು, ಇನ್ನು 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ನಾವು ಒಂದೇ ಇಲ್ಲ ಅಂತಲ್ಲ, ಈಗ ಎಲ್ಲಾ ಸರ್ ನೀವು ಇಲಾಖೆಯಲ್ಲಿ ಸಿಎಂ ನಿನ್ನೆ ಹೇಳಿದ್ರು, ಈಗ ಬಂದಾಗಿಂದ 2.5 ವರ್ಷದಲ್ಲಿ ಇಷ್ಟು ರಿಕ್ರೂಟ್ಮೆಂಟ್ ಮಾಡಿದೀವಿ ನಾವು ಅಂತ. ಎಷ್ಟಾಗಿದೆ? ಈ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ ಮೇಡಮ್. ಹಾಗಾದ್ರೆ ಸುಳ್ಳು ಹೇಳಿದ್ರ ಸಿಎಂ ನಿನ್ನೆ ಹೇಳಿದ್ ಸುಳ್ಳು ಅವರು? ಈಗ ನಾನ್ ಹೇಳ್ತೀನಿ 100% ಅವ್ರು ಸುಳ್ಳು ಹೇಳಿರೋದು. ಯಾಕೆ ಅಂತಂದ್ರೆ ಅವರು ಈಗ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಇರೋದಲ್ಲ, ಅದನ್ನೆಲ್ಲ ಸೇರಿಸಿ ಅವ್ರು ಅಷ್ಟೇ ಹೇಳಿರ್ಬೋದು ಅಷ್ಟೇ. ಈಗ ಓಕೆ, ಮಾಡ್ತೀನಿ ಅಂತ ಹೇಳಿರೋಂತ ನೋಟಿಫಿಕೇಶನ್ಸ್ ಅವ್ರು ಮಾಡಿದೀವಿ ಅಂತ ಹೇಳಿರ್ಬೋದನ್ನ. ಬಟ್ ಅದು ಈಗ ಅವರು ನೋಟಿಫಿಕೇಶನ್ ಇಂತ ಡೇಟ್ ಅಲ್ಲಿ ಅವ್ರಿಗೆ ಸರ್ಕಾರ ಬಂದಿದ್ದಾದ್ಮೇಲೆ ಯಾವ ನೋಟಿಫಿಕೇಶನ್ ಮಾಡಿದಾರೆ ಒಂದೇ ಒಂದು ತೋರಿಸಿ ಮೇಡಮ್. ಶಿಕ್ಷಣ ಇಲಾಖೆಯಿಂದ ಒಂದೇ ಒಂದು ಪೋಸ್ಟ್ ಬಂದಿಲ್ಲ. 2022ರಲ್ಲಿ 13,000 GPSTR ನೋಟಿಫಿಕೇಶನ್ ಆಗಿದ್ದು. ಶಿಕ್ಷಣ ಸಚಿವರು ಬಂದು ಜಸ್ಟ್ ಆರ್ಡರ್ ಕಾಪಿ ಕೊಟ್ಟಿರೋದು. ಆರ್ಡರ್ ಕಾಪಿ ಕೊಟ್ಟಿದ ತಕ್ಷಣ ಇವ್ರು ರೆಕ್ರೂಟ್ಮೆಂಟ್ ಮಾಡ್ದಂಗ ಆಗಲ್ಲ. ಅದು PSI ನೋಟಿಫಿಕೇಶನ್ ಆಗಿ 5 ವರ್ಷ ಆಯ್ತು. 2020ರಲ್ಲಿ ಆಗಿರೋಂಥದ್ದು 6 ವರ್ಷ, 5ರಿಂದ 6 ವರ್ಷ ಆಯ್ತು. ಈಗ ಅವರು ಈಗ ಕಾಂಗ್ರೆಸ್ನವರು ಬಿಜೆಪಿ ಅವ್ರು ಮಾಡಿಲ್ಲ ಅನ್ನೋದನ್ನೇ ಅಸ್ತ್ರ ಮಾಡ್ತಿದ್ದಾರೆ ಬಿಟ್ರೆ ಅಭ್ಯರ್ಥಿಗಳ ಸಂಕಷ್ಟ ನೋಡ್ತಿಲ್ಲ. ಬಿಜೆಪಿ ಕಡೆಗೆ ಹೇಳ್ತಿದಾರಲ್ಲ, ಏನ್ ಮಾಡೋದು? ಇದು ಇವರು ದಾರಿ ತಪ್ಸಂತ ಕೆಲಸ ಮಾಡ್ತಾ ಇರೋಂಥದ್ದು. ಇದು ಇವ್ರು ಅವ್ರ ಮೇಲೆ, ಇವ್ರ ಮೇಲೆ ಅಲ್ಲ. ಇಲ್ಲಿ ವಿದ್ಯಾರ್ಥಿಗಳ ಪ್ಯೂರ್ಲಿ ವಿದ್ಯಾರ್ಥಿಗಳ ಕಷ್ಟಗಳಿಗೆ ಸ್ಪಂದಿಸ್ಬೇಕಾಗಿರೋಂಥದ್ದು. ಇವತ್ತು ನೀವೇ ದಾರಿ ತಪ್ಸಂತ ಕೆಲಸ ಮಾಡಕ್ ಹೋಗ್ಬಾರ್ದು, ಯಾರೇ ಆಗಿರ್ಲಿ ಮೇಡಮ್. ಅದು ಇಲ್ಲಿ ಸ್ಟೂಡೆಂಟ್ಸ್ ಇಂಪಾರ್ಟೆಂಟ್, ಅವರ ಭವಿಷ್ಯ ಇಂಪಾರ್ಟೆಂಟ್ ಇದೆ. ಇಲ್ಲಿ ಈಗ ಕೋರ್ಟ್ ಅಲ್ಲಿ ಇದೆ, ಅದಕ್ಕೆ ಏನ್ ಮಾಡಕ್ಕಾಗತ್ ನಾವು ಅಂತ ಕೇಳ್ತಿದ್ದಾರೆ. ನೋಡಿ ಮೇಡಮ್, ಇದು ಯಾವ್ದೇ ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡೋಂತ ಅಧಿಕಾರ ನಾವು ಸರ್ಕಾರ ಕೊಟ್ಟಿದೀವಿ. ಲೆಜಿಸ್ಲೇಟಿವ್ ಆ ಪವರ್ ಇದೆ. ಇವ್ರು ಮಾಡಿರೋ ಮಿಸ್ಟೇಕ್ಸ್ ನ ಪ್ರತಿಯೊಂದು ಇಶ್ಯೂ ಪ್ರತಿಯೊಂದು ಬಿಲ್, ಒಂದು ಆಕ್ಟ್ ಏನೇ ಪಾಸ್ ಮಾಡಿದ್ರು ಒಬ್ರಲ್ಲ ಒನ್ ಆರ್ ದಿ ಅದರ್ ವೇ ಅದು ಕೋರ್ಟಿಗೆ ಹೋಗ್ತಾರೆ. ಈಗ ಇದೇ ರಿಸರ್ವೇಶನ್ ಇಶ್ಯೂಸ್ ಬರೀ ಕರ್ನಾಟಕದಲ್ಲ, ಇಡೀ ನಮ್ ದೇಶದಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ, ಎಲ್ಲಾ ಸ್ಟೇಟ್ಸ್ ಅಲ್ಲೂ ಈ ಒಂದು ಸಮಸ್ಯೆ ಇದೆ. ಅದಕ್ಕೆ ಅಂತ ಕಾನೂನು ರೀತಿಯಲ್ಲಿ ಏನೇ ತೊಡಕಿದ್ರು ಆ ಸಮಸ್ಯೆ ಬಗೆಹರಿಸ್ಕೊಂಡು ರೆಕ್ರೂಟ್ಮೆಂಟ್ ಮಾಡೋದಂತ ಅಧಿಕಾರ ಸರ್ಕಾರಕ್ಕಿದೆ. ಅದನ್ನ ಅವ್ರು ಯೂಸ್ ಮಾಡ್ಕೊಂಡು ಮಾಡ್ತಾ ಇಲ್ಲ. ಇವರು ಮಾಡ್ತಾ ಇಲ್ಲ. ಏನಕ್ಕೆ? ನಿಮ್ಮ ಮೇಲೆ ದ್ವೇಷನ ಅವ್ರಿಗೆ ಅಥವಾ ದುಡ್ಡಿನ ಕೊರತೆನಾ? ಏನ್ ಸಮಸ್ಯೆ ಮೇಡಮ್? ಒಂದು ಇವರಿಗೆ ದುಡ್ಡಿನ ಕೊರತೆನೂ ಇದೆ. ಎರಡನೇದೇನಂತಂದ್ರೆ ಇವರಿಗೆ ಒಂದು ಕಮಿಟ್ಮೆಂಟ್ ಇಲ್ಲ. ಇವರು ಕಮಿಟ್ಮೆಂಟ್ ಇರ್ಬೇಕು, ಯುವಕರ ಬಗ್ಗೆ ಒಂದು ಕಮಿಟ್ಮೆಂಟ್ ಇಟ್ಕೊಬೇಕು. ಯಾಕೆ ಈಗ ಬೇರೆಯವ್ರು ಮಾಡಿದ್ರೆ ತಪ್ಪು, ಅದನ್ನ ಖಂಡಿಸ್ತೀರಾ. ನೀವು ಮಾಡ್ಕೊಂಡಿರೋ ತಪ್ಪನ್ನ ನೀವು ಯಾಕೆ ಅದನ್ನ ಸರಿಪಡಿಸ್ಕೊಳಕ್ ಆಗಲ್ಲ? ಯಾವುದೇ ಒಂದ್ ಸಮಸ್ಯೆಗೆ 1000 ಸೊಲ್ಯೂಷನ್ಸ್ ಇರುತ್ತೆ. ಅದನ್ನ ಈಗ ಅಧಿಕಾರಕ್ಕೆ ಬರುವಾಗ 1 ಲಕ್ಷ ಹುದ್ದೆ ತಕ್ಷಣ ಭರ್ತಿ ಅಂತ ಘೋಷಣೆ ಮಾಡಿದ್ರು. ಅದು ಒಂದು ಗ್ಯಾರಂಟಿ ತರಾನೇ ಇತ್ತು. ಒಂದೇ ವರ್ಷದಲ್ಲಿ ಮೇಡಮ್, ಅದು ತಕ್ಷಣ ಒಂದೇ ವರ್ಷದಲ್ಲಿ ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ 1 ಲಕ್ಷ ಅಂತ ಹೇಳಿದ್ರು. 2.5 ಲಕ್ಷ ವೇಕೆನ್ಸಿ ಇತ್ತು ಅವಾಗ. ಇವಾಗ 2,84,000 ವೇಕೆನ್ಸಿ ಇದೆ. ಓಕೆ. ಮತ್ತೆ ಈಗ ನಿನ್ನೆ ಎಲ್ಲ ಭಿಕ್ಷೆ ಬೇಡಿ ಪ್ರತಿಭಟನೆ ಮಾಡಿದೀರಾ ನೀವು, ಗ್ಯಾರಂಟಿ ದುಡ್ಡು ವಾಪಸ್ ತಗೊಳ್ಳಿ, ಇಲ್ಲ ನಾವೇ ದುಡ್ಡು ಕೊಡ್ತೀವಿ ಅಂತ. ಈಗ ಹೋರಾಟದ ರೂಪರೇಷೆ ಹೇಗಿರುತ್ತೆ ನೆಕ್ಸ್ಟ್? ಮೇಡಮ್, ನಾವ್ ಹೇಳ್ತೀನಿ, ಈಗೇನ್ 2,000 ಗ್ಯಾರಂಟೀಸ್ ಇರ್ಬೋದು, ಅವೆಲ್ಲ ಯಾರು ಕೇಳಿದ್ರು? ಯಾರಾದ್ರೂ ಕೇಳಿದ್ರ ಇವರು? ಆ 2,000ಕ್ಕೆ ಇನ್ನೂ 2,000 ಸೇರ್ಸ್ ನಾವೇ ಕೊಡ್ತೀವಿ ನಿಮ್ಗೆ, ನೋಟಿಫಿಕೇಶನ್ ಮಾಡಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ. ಮೊನ್ನೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ, ನೀವು ಫ್ರೀ ಬೀಸ್ ಕೊಡೋ ಬದಲು ನೀವು ಫಸ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಇನ್ನೇನ್ ಬೇಕು ಮೇಡಮ್? ಇದು ಸುಪ್ರೀಂ ಕೋರ್ಟ್ ಎಷ್ಟು ಲಕ್ಷ ಜನ ಬರ್ತಾ ಇದೀರಾ ಬೆಂಗಳೂರಿಗೆ? ಎಷ್ಟು ಜನ ಬರ್ತಿದ್ದೀರಾ ನೀವು ಮೇಡಮ್? ಇದು ಈಗ ನಾವು ಧಾರವಾಡದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಮತ್ತೆ ಅವ್ರ ಪೇರೆಂಟ್ಸ್
ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಪರ ಸಂಘಟನೆ ಇರ್ಬೋದು, ಎಕ್ಸ್ ಆರ್ಮೀಸ್ ಅವ್ರ ಸಂಘಟನೆಗಳು ಅವರು ಒಟ್ಟಾಗಿ ಇದ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಓಕೆ. ಮತ್ತೆ ಎಲ್ಲ ಬಿಜೆಪಿ ಇಂದ ಬರೋದ್ರು ಅವ್ರು ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಬಿಜೆಪಿ ಲೀಡರ್ಸ್ ಇರ್ಬೋದು, ಜೆಡಿಎಸ್ ಲೀಡರ್ಸ್ ಇರ್ಬೋದು, ಇನ್ಕ್ಲೂಡಿಂಗ್ ನಮಗೆ ಕಾಂಗ್ರೆಸ್ MLA ಇದು ಯಾರು ಲೀಡರ್ಸ್ ಇದಾರೆ ಅವ್ರೆಲ್ರು ಅವರೇ ಹೇಳ್ತಿದಾರೆ, ಮೇಡಮ್ ನೀವು ಮಾಡ್ತಾ ಇರೋದು ಹೋರಾಟ ಕರೆಕ್ಟ್ ಆಗಿದೆ, ನೀವು ಮಾಡಿ. ನಾವ್ ಅವ್ರನ್ನು ನಾವು ಸೇರಿಸಿ ಎಲ್ರಿಗೂ ಈ ಸಮಸ್ಯೆ ಬಗೆಹರಿಬೇಕಷ್ಟೇ. ನಮ್ಗೆ ಈ ಸಮಸ್ಯೆ ಬಗೆಹರಿಯೋದಕ್ಕೆ ಯಾರು ಬಂದ್ರು ಅವ್ರನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನ ನಾವು ಕರ್ಕೊಂಡು ಹೋಗಿ ನಮ್ಗೆ ಈ ಒಂದು ಕಮಿಟ್ಮೆಂಟ್ ಸರ್ಕಾರ ಕೊಡ್ಬೇಕು. ಅಲ್ಲಿವರೆಗೂ ಈ ಹೋರಾಟ ಮಾತ್ರ ನಿಲ್ಲಲ್ಲ. ಓಕೆ ಸರ್. ಎಸ್, ರಾಜ್ಯ ವ್ಯಾಪಿ ಮಾಡೋಕೆ ಈಗ ಪ್ಲಾನ್ ಮಾಡಿದೀರಾ? ಮಾಡ್ತಾ ಇದೀವಿ ಅವ್ರನ್ನ. ಓಕೆ ಸರ್, ಥ್ಯಾಂಕ್ ಯು. ಹೋರಾಟಗಾರರು ಈ ರೀತಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಎಷ್ಟು ದಿನ ಸುಳ್ಳು ಹೇಳ್ತೀರಿ ಅಂತ. ಯಾಕಂದ್ರೆ ಪಕ್ಕದ ರಾಜ್ಯಗಳಲ್ಲಿ ಇಲ್ವಾ ಈ ಮೀಸಲಾತಿ ಸಮಸ್ಯೆ? ಕೋರ್ಟಲ್ಲಿದೆ, ಆಗ್ತಿಲ್ಲ. ಕೋರ್ಟ್ ಏನು ಹೇಳಿದೆ? ಕೋರ್ಟು ಉಳಿದಿದ್ದನ್ನು ಭರ್ತಿ ಮಾಡಿ ಅಂತ ಹೇಳಿದೆ. ಹಾಗೆ ಭರ್ತಿ ಮಾಡಿಬಿಟ್ಟು ಅಫಿಡವಿಟ್ ಸಲ್ಲಿಕೆ ಮಾಡಿ ಕಾನೂನು ಹೋರಾಟದ ಪಾಡಿಗೆ ಅದನ್ನು ಮುಂದುವರಿಸ್ಕೊಳ್ಬೋದು, ನಂಬರ್ 1. ಮತ್ತು ಹೋರಾಟಗಾರರು ಹೇಳ್ತಿರೋದೇನು? ಖಂಡಿತವಾಗಿಯೂ ಇವ್ರಿಗೆ ಏನು ಜನಪ್ರತಿನಿಧಿಗಳಿಗೆ ಪಾಲಿಸಿ ಮೇಕಿಂಗ್ ಮಾಡುವ ರೈಟ್ಸ್ ಇರೋದ್ರಿಂದಾಗಿ ಖಂಡಿತವಾಗಿಯೂ ಇವ್ರಿಗೆ ಅಧಿವೇಶನಗಳಲ್ಲಿ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು ಬಿಲ್ ಪಾಸ್ ಮಾಡಿಕೊಂಡಾದರೂ ಏನಾದರೂ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನೂ ಮಾಡ್ತಿಲ್ಲ. ಕಾನೂನು ಕೊಟ್ಟ ಅವಕಾಶವನ್ನು ಯೂಸ್ ಮಾಡ್ಕೊಳ್ತಿಲ್ಲ ಇವರು. ಫಿನಾನ್ಸ್ ಡಿಪಾರ್ಟ್ಮೆಂಟ್ 60,000 ಕ್ಲಿಯರ್ ಮಾಡಿಕೊಟ್ಟಿದೆ, ಅದನ್ನೂ ಕೂಡ ಟಚ್ ಮಾಡ್ತಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಹಾಗಾದ್ರೆ ನೇಮಕಾತಿ? ತಮಿಳುನಾಡು, ಕೇರಳ ಮುಂಚೂಣಿಯಲ್ಲಿವೆ. ಭರ್ತಿ ಮಾಡೋದ್ರಲ್ಲಿ ದೊಡ್ಡ ಮಟ್ಟದಲ್ಲಿ ಆದ್ಯತೆಯನ್ನು ತೋರಿಸ್ತಿರೋದು ಕಾಣಿಸ್ತಾ ಇದೆ. UP, ಬಿಹಾರದಲ್ಲಿ ವೇಕೆನ್ಸಿ ಅವ್ರ ಜನಸಂಖ್ಯೆ ನಮ್ಮಕ್ಕಿಂತ ಎಷ್ಟು ಪಟ್ಟು ಜನಸಂಖ್ಯೆ ಇದೆ, ಅಲ್ಲಿರೋ ಅಷ್ಟು ಹತ್ತಿರ ವೇಕೆನ್ಸಿ ಕರ್ನಾಟಕದಲ್ಲಿ ಯಾಕಾಗತ್ತೆ? ಅಲ್ಲೊಂದು 3 ಲಕ್ಷ 3.5 ಲಕ್ಷ ಹಂಗಿದ್ರೆ ನಮ್ದು 2,80,000 ಯಾಕಾಗತ್ತೆ? ನಮ್ದು 7 ಕೋಟಿ ಜನಸಂಖ್ಯೆ, 7-8 ಕೋಟಿ ಜನಸಂಖ್ಯೆ ಅಂತ ತಗೊಂಡ್ರೆ UPಗೆ ಕಂಪೇರ್ ಮಾಡಿ ನೋಡಿದ್ರೆ ನಮ್ದು ಯಾಕೆ ಇಷ್ಟು ವೇಕೆನ್ಸಿ ಬಿತ್ತು? ಕಳೆದ 5 ವರ್ಷಗಳಲ್ಲಿ ಮಾಡ್ಕೊಂಡಿರೋ ನೇಮಕಾತಿಯಲ್ಲಿ ನಮ್ಮ ಪ್ರಮಾಣ ಯಾಕೆ ಕಡಿಮೆ ಇದೆ? ಒಳ ಮೀಸಲಾತಿ ಈ ಸಮಸ್ಯೆ ಬೇರೆ ರಾಜ್ಯಗಳಲ್ಲೂ ಇದೆ, ನಮ್ಮಲ್ಲಿ ಮಾತ್ರ ಇಲ್ಲ. ಅದರ ನಡುವೆಯೂ ಅಲ್ಲೆಲ್ಲ ಆಗ್ತಿದೆ ಉದ್ಯೋಗ ಭರ್ತಿ ಅನ್ನೋದು ಈಗ ಉದ್ಯೋಗಾಕಾಂಕ್ಷಿಗಳು ಹೇಳ್ತಿರುವಂಥದ್ದು. ಬಿಜೆಪಿ ಕೂಡ ಅದನ್ನೇ ಹೇಳ್ತಾ ಇದೆ ನೋಡಿ. ಹೆಚ್ಚುವರಿ ಇರೋ ಮೀಸಲಾತಿ ಬದಿಗಿಟ್ಟು ಉಳಿಕೆ ಇರೋದನ್ನ ತುಂಬಿ ಅಂತ ಹೈಕೋರ್ಟ್ ಹೇಳಿರೋದು ಸತ್ಯನಾ ಸುಳ್ಳ? ಸಿದ್ದರಾಮಯ್ಯನವ್ರು ಇದಕ್ಕೆ ಉತ್ತರ ಕೊಡ್ಲಿ. ಅಫಿಡವಿಟ್ ಇಟ್ರೆ ಆಯ್ತಲ್ಲ, ಏನ್ ಸಮಸ್ಯೆ ಇದೆ? ವಾಸ್ತವವನ್ನು ಒಪ್ಪಿಕೊಳ್ಳದೆ ಮತ್ತಷ್ಟು ಸುಳ್ಳು ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಬಿಜೆಪಿ ಕೂಡ ಈಗ ಪ್ರಹಾರ ಮಾಡ್ತಿದೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಬರಲ್ಲ. ಸಿದ್ದರಾಮಯ್ಯನವ್ರು ಏನ್ ಹೇಳ್ತಿದ್ದಾರೆ? ಬಿಜೆಪಿ ಅವಧಿಯಲ್ಲಿ ತುಂಬಿರ್ಲಿಲ್ಲ, ಅದೇ ಹೊರೆ ನಮ್ಮ ಮೇಲಿದೆ ಇವಾಗ ಅಂತ ವಾಗ್ದಾಳಿ ನಡೆಸ್ತಿದ್ದಾರೆ. ನಾನು ಅದನ್ನೇ ಹೇಳ್ತಿದ್ದೀನಿ ಪದೇ ಪದೇ. ಬಿಜೆಪಿ ಸರ್ಕಾರ ಇದ್ದಿದ್ರೆ ಇವತ್ತು ಬಿಜೆಪಿ ಸರ್ಕಾರದ ವಿರುದ್ಧವೇ ಹೋರಾಟ ಆಗ್ತಿತ್ತು. ಹಿಂದೆ ಬಿಜೆಪಿಯನ್ನು ಪ್ರಶ್ನೆ ಮಾಡಿದ್ದಾರೆ, ಅವ್ರು ಕೊಟ್ಟಿಲ್ಲ ಅಂತ ಕಿತ್ತೆಸ್ದಿದ್ದಾರೆ. ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ, ನಾವು ಬಂದ ತಕ್ಷಣ ಏನೋ ಸಿದ್ದರಾಮಯ್ಯನವ್ರು ಮಾತು ಕೊಟ್ಟಿದ್ದು, ಬಂದ ತಕ್ಷಣ 1 ಲಕ್ಷ ಫಿಲ್ ಮಾಡ್ತೀವಿ, 1 ಲಕ್ಷ ಉದ್ಯೋಗ ಮಾಡಿಕೊಡ್ತೀವಿ ಅಂತ. ಸೊ ನೀವು ಅವತ್ತೊಂದು ಸುಳ್ಳು ಹೇಳಿ, ನಿನ್ನೆ ಒಂದು ಸುಳ್ಳು ಹೇಳಿ, ಮತ್ತಷ್ಟು ಸುಳ್ಳುಗಳ ಕಥೆಯನ್ನು ಕಟ್ತಿದ್ದೀರಿ ಅಂತ ಈಗ ಉದ್ಯೋಗಾಕಾಂಕ್ಷಿಗಳು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಖಾಸಗಿ ಶಿಕ್ಷಣ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆ ಭರ್ತಿಗೆ 7/8/2024 ನೇಮಕಾತಿಗೆ ಅನುಮತಿ ಕೊಡಲಾಗಿದೆ. ಇದುವರೆಗೆ ನೇಮಕಾತಿ ಮಾಡ್ಕೊಂಡಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ 50,000 ಹುದ್ದೆ ಖಾಲಿ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ 30,000 ಹುದ್ದೆ ಖಾಲಿ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗಷ್ಟೇ ಹೇಳಿದ್ ನೀವು ಕೇಳಿಸ್ಕೊಂಡಿರಬಹುದು, ದಯವಿಟ್ಟು ಶಿಕ್ಷಕರ ನೇಮಕ ಮಾಡಿಕೊಡಿ, ಕೈ ಮುಗಿತೀನಿ ಅಂತ ಬೇಡಿಕೊಂಡಿತ್ತು, ನೆನಪಿರಬಹುದು. AICC ಅಧ್ಯಕ್ಷರು, ಕಾಂಗ್ರೆಸ್ನ ಟಾಪ್ ಲೀಡರು. ಇವೆಲ್ಲವೂ ಕೇಳಿದ ಮೇಲೂ ಹಾಗಾದ್ರೆ ಸಿದ್ದರಾಮಯ್ಯನವ್ರು ಯಾಕೆ ಉತ್ತರ ಕೊಡ್ತಾ ಇಲ್ಲ? ಇದಕ್ಕೆ ಉತ್ತರ ಬೇಕಲ್ವಾ? ಯಾಕೆ ನೇಮಕಾತಿ ಆಗ್ತಿಲ್ಲ? ಹಾಗಾದ್ರೆ ಇರೋರಿಗೆ ಸಂಬಳ ಕೊಡೋದಕ್ಕಾಗದೆ ಹೊಸಬರನ್ನ ನೇಮಕ ಮಾಡ್ಕೊಳ್ಳೋದಕ್ಕಾಗದ ಪರಿಸ್ಥಿತಿಯಲ್ಲಿ ಸರ್ಕಾರ ಸಿಕ್ಕಾಕೊಂಡಿದ್ಯಾ? ನಮಗೆ ಬಿಜೆಪಿ ಕಥೆ ಬೇಡ, ಆ ಸರ್ಕಾರವನ್ನು ಕಿತ್ತಾಕಾಗಿದೆ. ನಿಮ್ಮ ಸರ್ಕಾರಕ್ಕೆ ಯಾಕೆ ಆಗ್ತಿಲ್ಲ ಅನ್ನೋದಕ್ಕೆ ಉತ್ತರ ಬೇಕೇ ಬೇಕು. ಒಂದು ಕಡೆ ಅಂಗನವಾಡಿಯವ್ರ ಹೋರಾಟ, ಮತ್ತೊಂದು ಕಡೆ OPD ಬಂದ್ ಮಾಡಿ ವೈದ್ಯರು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ಅದರಿಂದ ಎಷ್ಟು ಸಾವು ನೋವು ಜನಕ್ಕೆ ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ. ಈಗಲೇ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಮತ್ತೊಂದು ದೊಡ್ಡ ಅಕ್ರಮವೇ ನಡೀತಿದೆ ಇಲ್ಲಿ ಅಂತ ಬಿಜೆಪಿ ಈಗ ದಾಖಲೆ ಬಿಟ್ಟಿರೋದು. ಸರ್ಕಾರಕ್ಕೆ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರೋದು. 1000 ದಿನದ ಸಂಭ್ರಮ ಕಾರ್ಯಕ್ರಮ ಮಾಡ್ತಿರಲ್ವಾ ಬಿಜೆಪಿ ರಾಜ್ಯಾಧ್ಯಕ್ಷರು, ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಔಷಧಿ ಕೊರತೆ ಇದೆ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಒಂದ್ ಕಡೆ ಜನೌಷಧಿ ಕೇಂದ್ರ ಮುಚ್ಚಿರೋದು, ಅದು ಕೋರ್ಟಲ್ಲಿ ಮಹತ್ವದ ತೀರ್ಪು ಬಂತು, ಅದೆಲ್ಲ ಗಮನಿಸಿದೀವಿ ನಾವು. CT ಸ್ಕ್ಯಾನ್ನು, MRI ಸ್ಕ್ಯಾನ್ಗೆ 140 ಕೋಟಿ ಬಾಕಿ ಉಳಿಸ್ಕೊಂಡು ಜಿಲ್ಲಾಸ್ಪತ್ರೆಗಳಲ್ಲಿ ಅಂದರೆ ಬೇರೆ ಬೇರೆ ಜಿಲ್ಲೆಗಳ ಆಸ್ಪತ್ರೆಗಳಲ್ಲಿ ಏನೇನು ಗಮನಿಸ್ತಾ ಇದ್ದೀವಿ, ಕಂಪ್ಲೀಟ್ ಆಗಿ ಉಚಿತವಾಗಿ ಕೊಡೋದು ಬಂದ್ ಮಾಡಿ
ಜನ ಬಾಯ್ ಬಡ್ಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರು. 140 ಕೋಟಿ ಸರ್ಕಾರ ಕೊಡ್ತಿಲ್ಲ, ಬಾಕಿ ಉಳಿಸಿದ್ದಾರೆ, ಅವ್ರು ಸ್ಕ್ಯಾನಿಂಗ್ ಅವ್ರು ನಿಲ್ಲಿಸ್ಬಿಟ್ಟಿದ್ದಾರೆ, ನಮಗೆ ದುಡ್ಡು ಕೊಟ್ಟಿಲ್ಲ ನಾವು ಮಾಡಲ್ಲ ಅಂತ. ಈಗ ನೋಡಿ ಇನ್ನೊಂದು ವಿಚಾರ, ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರಭಾವಿ ಒತ್ತಡಕ್ಕೆ ಮಣಿದು ಔಷಧಿ ಖರೀದಿಯಲ್ಲಿ ದೊಡ್ಡ ವ್ಯವಹಾರ ಆಗ್ತಿದೆ, ದಲ್ಲಾಳಿಗೋಸ್ಕರವೇ ಈ ಸರ್ಕಾರ ನಡೆಸ್ತಿದ್ದೀರಾ ನೀವು ಅಂತ ಕೇಳ್ತಿದ್ದಾರೆ. 20%, 15ರಿಂದ 20% ಕಮಿಷನ್ ಹಾವಳಿ ಕಾರಣ ಟೆಂಡರ್ನಲ್ಲಿ ಕಂಪನಿಗಳು ಭಾಗವಹಿಸ್ತಾ ಇಲ್ಲ. ಆಶ್ಚರ್ಯ ಆಗ್ತಿರೋದು, ಸಿದ್ದರಾಮಯ್ಯನವರು ಪ್ರತಿಪಕ್ಷದಲ್ಲಿದ್ದಾಗ ಯಾವ ರೀತಿ ತರಾಟೆಗೆ ತಗೊಳ್ತಿದ್ರು. ಕೋವಿಡ್ ಟೈಮಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ದಾಖಲೆ ಹಿಡ್ಕೊಂಡು ಬಂದು ಡಾಕ್ಟರ್ ಸುಧಾಕರ್ ವಿರುದ್ಧ ತೊಡೆ ತಟ್ಟಿದ್ರು ಇದೇ ಸಿದ್ದರಾಮಯ್ಯನವರು. ಬಿಜೆಪಿ ಸರ್ಕಾರದ ಅಕ್ರಮಗಳನ್ನ ಎತ್ತೆತ್ತಿ ತೋರಿಸಿದ್ರು ಸಿದ್ದರಾಮಯ್ಯನವರು. 40% ಕಮಿಷನ್ ಅಂತ ಹೋರಾಟ ಮಾಡಿ ಅದನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಅಧಿಕಾರಕ್ಕೆ ಬಂದರು ಸಿದ್ದರಾಮಯ್ಯನವರು. ಆದ್ರೆ ಇವತ್ತೇನಾಗ್ತಿದೆ, ಬಿಜೆಪಿ ಮಾಡಿರ್ಲಿಲ್ಲ ಅಂತ ಕೈ ತೋರಿಸೋದಿಕ್ಕೆ ನಿಮ್ಮನ್ನ ಕೂರಿಸಿರೋದಾ? ಸರಿ, ಈಗ ಇಷ್ಟು ದೊಡ್ಡ ಸಮಸ್ಯೆ ತಾಂಡವವಾಡ್ತಿದೆ ರಾಜ್ಯದಲ್ಲಿ. ಬ್ಯಾಕ್ ಟು ಬ್ಯಾಕ್ ಲಕ್ಷಗಟ್ಟಲೆ ಜನ ಬೀದಿಗಿಳಿಯುವಂತ ಹೋರಾಟಗಳು ಶುರುವಾಗಿವೆ. ಗುತ್ತಿಗೆದಾರರು 37,000 ಕೋಟಿ ಕೊಡ್ತಿಲ್ಲ, ಬಿಜೆಪಿಯಲ್ಲಿ 40%ಗೆ ನಾವು ನಲುಗು ಹೋಗಿದ್ವಿ, ಈಗ ಅದಕ್ಕಿಂತ ಜಾಸ್ತಿಯಾಗಿ ನಾವು ಸತ್ತು ಹೋಗ್ತಿದೀವಿ, ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಗುತ್ತಿಗೆದಾರರು ಬಾಯ್ ಬಡ್ಕೊಂಡು ಕಾಮಗಾರಿ ನಿಲ್ಲಿಸೋಕೆ ಮುಂದಾಗ್ತಿದ್ದಾರೆ. ಸರ್ಕಾರದ ಪರಿಸ್ಥಿತಿ ಏನಾಗಿದೆ? ಗ್ಯಾರಂಟಿ ಕಾರಣಕ್ಕೆ ಕೊಡೋದಿಕ್ಕಾಗ್ತಿಲ್ವಾ ಅಥವಾ ಇಚ್ಛಾಶಕ್ತಿಯ ಕೊರತೆಯ ಬೊಕ್ಕಸ ಬರಿದಾಗಿದೆಯಾ? ಮತ್ತೊಂದು ದಾಖಲೆ ಬಜೆಟ್ ಮಂಡಿಸೋಕೆ ಹೊರಟಿರೋ ಹೊತ್ತಲ್ಲಿ ಸಿದ್ದರಾಮಯ್ಯನವರಿಗೆ ಭಾರಿ ಆಘಾತ ಎದುರಾಗಿದೆ. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.